ನೀನು ಎಷ್ಟು ವರ್ಷದಿಂದ ಪ್ರಾಮಾಣಿಕ ಕೆಲಸ ಮಾಡಿ ಎಷ್ಟು ಸನ್ಮಾನ ತಗೊಂಡಿದ್ದೆ, ಎಲ್ಲಿ ನೀನು ಗೌರವಿಸವ್ರೆ, ಎಲ್ಲಿ ವಿಧಾನಸೌಧದಲ್ಲಿ ನಿನ್ಗೆ ಸನ್ಮಾನ ಮಾಡಿ ಬೆಳ್ಳಿ ಕಪ್ಪು ಕೊಟ್ಟು ಕಳ್ಸವ್ರೆ. ನನಗೆ ತೋರ್ಸಮ್ಮ ಪುಣ್ಯಾತ್ಮ ನೋಡ್ತೀನಿ, ಮನೆ ಹತ್ರ ಬರ್ತೀನಿ. ಇದನ್ನೆಲ್ಲ ಬಿಟ್ಟು ನ್ಯಾಯವಾಗಿ ಧರ್ಮವಾಗಿ ನ್ಯಾಯಬದ್ಧವಾಗಿ 4 ಜನಕ್ಕೆ ನ್ಯಾಯ ಕೊಡುವಂಥದ್ದು ಬರೀರಿ. ನಿಮ್ಮಂಥವ್ರ ಜೊತೆ ನಾವಿರ್ತೀವಿ, ನಮ್ಮಂಥವ್ರ ಜೊತೆ ನಿಮ್ಗೆ ನಾವು ಸೇವೆ ಮಾಡಿ ಏನಾದ್ರು ತಪ್ಪಾಗಿ ಹೇಳಿ ತಿದ್ಕೋತೀವಿ, ಅವಕಾಶ ಮಾಡ್ಕೊಡಿ. ಅದನ್ನು ಬಿಟ್ಬಿಟ್ಟು ದುಡ್ಡು ಕೊಡಿ, ಕಾಸು ಕೊಡಿ, ಏನ್ರಿ ಸ್ವಾಮಿ, ಏನ್ರಿ ನಡೀತಾ ಇದೆ? ಪತ್ರಕರ್ತರು ಅಂದ್ರೆ ಡಾಕ್ಟರ್ಗಳು ದೇವರು, ಪತ್ರಕರ್ತರನ್ನು ನ್ಯಾಯಬದ್ಧಪಡಿಸೋದು ನ್ಯಾಯಬದ್ಧಗಳು ತಿಳ್ಕೊಂಡಿದ್ದೀವಿ ನಾವು. ನೀವೇ ಈ ತರ ಬಿದ್ದುಬಿಟ್ರೆ ನ್ಯಾಯ ಏನ್ ಬರ್ತಾರೆ? ಅವನೊಬ್ಬ ಆಟೆ ಕಾರ್ಯಕರ್ತರು ದಿನ ಬೆಳಿಗ್ಗೆ ಆಯ್ತು ಅಂದ್ರೆ 200 ರೂಪಾಯಿ ಕೊಡಲ್ಲ, ಕಣ್ಣೂರು ಲಾರಿ ಹೋಗುತ್ತವು. ನೋಡ್ರಿ ಹೋಳಿ ಕಲ್ತವ್ರಿಗೆ ತುಂಬ್ಕೊಯ್ತಾರಲ್ರಿ, ಅವ್ರ ಹತ್ರ ಕಲೆಕ್ಷನ್ ಮಾಡ್ತಾರಲ್ರಿ ಒಬ್ಬ ಸುರೇಶ್ ಅವರು. ಹೋಳಿ ಕಲ್ ತುಂಬಿಕೊಂಡು ದಬ್ಬು ಹೊಡಿತದೆ, ನಗರಸಭೆ ಮಾಡಿದವ್ರೆ, ಅದು ತುಂಬಿಕೊಂಡು ಒಬ್ಬ ಎಲ್ಲೋ ಸಾಗಾಣಿಕೆ ಮಾಡ್ಕೋದ್ರೆ ಇದನ್ನ ಏನ್ ಮಾಡ್ತೀರಿ, ಇದನ್ನ ಯಾವ ಟೆಂಡರ್ ತಗೊಂಡಿರೋ ನೀನ್ ಯಾವ ಅಂತ ಕೇಳೋದ್ರ ಕಲೆಕ್ಷನ್ ಮಾಡ್ತಾರಲ್ಲ ಒಬ್ಬ ಸುರೇಶ. ಇದೇನ್ರಿ ಇದು ನ್ಯಾಯವೇನ್ರಿ? ಇದಕ್ಕೆಲ್ಲ ಏನ್ ಆಗ್ತಾರೆ? ಏನಂತಾರೆ ಕನಕಪುರದಲ್ಲಿ ಧರ್ಮ ಅನ್ನೋದೇಲ್ವಾ? ಆಟೆ ಕಾರ್ಯಕರ್ತ ಅಂದ್ರೆ ನೀನ್ ಏನ್ ಬೇಕಾದ್ರೂ ಮಾಡ್ಬೋದಾ? ಮಾಡ್ಬಿಡಪ್ಪ, ಅದೇನು ಮಾಡಿಸ್ಬಿಡ್ತೀನಿ ಅಂತ ಹೇಳಿದ್ರೆ ಮಾಡ್ಬಿಡಪ್ಪ, ನಾನು ಸಿದ್ಧವಾಗಿದ್ದೀನಿ, ನಾನು ಅದೇ ಪೀಠದಿಂದ ಬಂದಿರೋದು, ನೋಡ್ಬಿಡುವ, ಮಾಡಿಸ್ಬಿಡಪ್ಪ, ಆಯ್ತು. ನೀನ್ ಒಳ್ಳೇದಲ್ಲಪ್ಪ ಸುರೇಶ್, ಮುಂದಿನ ದಿನದಲ್ಲಿ ಹೇಳ್ತೀನಿ, ನಿಮ್ಮ ಪೆನ್ನದೇ ಇಲ್ಲ ಹಂಗೆ ಹಿಂಗೆ ಬರೀಕ್ ಹೋಗ್ಬೇಡಿ. ಸಭೆ ನ್ಯಾಯ ಬರೀರಿ, ಧರ್ಮ ಬರೀರಿ, ಧರ್ಮ ಉಳಿತದೆ, ಹಿಂದೆ ಮುಂದೆ ಸಂಸಾರ ಇರ್ತದೆ. ನೀವು ಮಾಡೋದು ಮನೆಗೆ ತಲುಪ್ತದೆ, ಹುಷಾರಾಗಿರಿ. ನಾನು ಹೇಳ್ತಾ ಇದ್ದೀನಿ, ದುಡ್ಡು ಕಾಸು ಕೇಳೋದು ಬಿಟ್ಬಿಟ್ಟು ಈ ತರ ಕೇಳಿ ಕಲೆಕ್ಷನ್ ಮಾಡ್ತೀವಿ. ಕೇದಿಟ್ಟು ವಾಚ್ಮನ್ ಕೆಲಸಕ್ಕೆ 20,000 ಕೊಡ್ತಾರ್ರಿ, ಈ ತರ ವರ್ಕ್ ಮಾಡೋದು ಬಿಡ್ರಿ ಅಂತ ಹೇಳಿ ನಾನು ಮಾತಾಡ್ತೀನಿ. ಈಗ ಅಕ್ರಮವಾಗಿ ನನ್ನ ವಿರುದ್ಧ ಯಾರು ಬರ್ತಾರೆ ಎಲ್ಲ ಬರ್ತೀರಿ. ನೀವು ಬೇಕಾದ ಬರ್ಕೊಡ್ರಿ, ಒಂದೇನು ಹಂಗೆ ಹೇಳಿದ್ದೀನಿ, ಬೇಕಾದ ಬರ್ಕೊಡಿ. ನಾನು ಎಲ್ಲಿ ಬೇಕಾದ್ರೂ ಬರೋಕ್ ಸಿದ್ಧವಾಗಿದ್ದೀನಿ. ನಾನು ತಪ್ಪು ಮಾಡಿದ್ರೆ ನನ್ನ ಮೇಲೆ ಏನ್ ಬೇಕಾದ್ರೂ ಕ್ರಮ ತಗೊಡೆ. ಈಗ ಕನಕೋತ್ಸವ ಅಷ್ಟು ಅದ್ದೂರಿಯಾಗಿ ನಡೀತು. ಯಾರು ಪತ್ರಿಕೆ ಅಲ್ಲದೆ ಈಗ ಅಲ್ಲಣ್ಣ, ಈಗ ಇದು ನಡೀತಣ ಏನೋ, ಈಗ ವಾರ್ ನಡೀತು, ಎಲ್ಲಾ ಕಡೆ ಗ್ಯಾಸ್ ಪಾಟಿ ಸಮಸ್ಯೆ ಇತ್ತು. ತೋರಿಸಿ ನಿಮ್ಗೆ ಯಾರು ಕಂಪ್ಲೇಂಟ್ ಮಾಡೋದಿಲ್ಲ. ನಿಮ್ ಮನೆಯಲ್ಲಿ ಗ್ಯಾಸ್ ಕೊಟ್ಟಿಟ್ಟು ತೂಕ ಮಾಡಿ ನಿಮ್ಗೆ ವಾಟ್ಸಪ್ ಅಲ್ಲಿ ಹಾಕ್ತಾರೆ, ಹೇಳ್ತೀವಿ ಬಂದೆ 1 kg ಕಮ್ಮಿ ಬಂದೆ ಅಂತ ಹೇಳ್ತೀಯಲ್ಲ ನೀನು ಸುರೇಶ, ನೀನು ಒಬ್ಬ ಆಟೆ ಕಾರ್ಯಕರ್ತ ಅಂತ ಹೇಳ್ತೀಯಲ್ಲ, ಧರ್ಮ ಏನೋ ನಿಮ್ಗೆ? ನಿನ್ ಮಗ ತಗೊಂಡ ನೋಡಪ್ಪ, ನಿನ್ ಮಗನ ನಿಲ್ಸಿ ಫೋಟೋ ತೆಗೆದು ಹಾಕೊಂಡು ನೋಡಪ್ಪ. ನಿನ್ಗೆ ಅಕ್ಕಿ ಕೊಡ್ಬೇಕು, ನಾವು ರಾಗಿ ಕೊಡ್ಬೇಕು, ಆಟೆ ಕಾರ್ಯಕರ್ತ ಅನ್ಕೊಂಡ್ರೆ. ನಿನ್ಗೆ ಅವ್ನು 1 ಮೂಟೆ ಕೊಟ್ರೆ ಅವ್ನು 5 ಮೂಟೆ ಕರೀತಾನೆ. 20 ಜನ ಬಂದು ನಮಗೆ ದುಡ್ಡು ಹೊಡಿತಾರೆ. ನಾವೇನಪ್ಪ ಮಾಡಿದ ತಪ್ಪು? ನೀನು ಅವನು ತಿನ್ನೋದಕ್ಕೆ ಮತ್ತೆ ನಾವೇನ್ ಮಾಡಿದವಪ್ಪ ತಪ್ಪು? ಏನೋ ನನ್ನ ವಿರುದ್ಧ ಏನೋ ಬರ್ಬಿಟ್ಟು ರಾಜೀನಾಮೆ ಕೊಟ್ಬಿಡ್ತೀನಿ. ನನ್ನ ಜನ ಆಯ್ಕೆ ಮಾಡಿರೋದು ಕಣಪ್ಪ ಮಗ, ನಿನ್ನಂತವ್ರು ನಾನು ಸಹಾಯ ನೋಡಿದ್ದೀನಿ. ಈಗ ಹೇಳ್ತಾ ಇದ್ದೀನಿ, ನಾಳೆ ಬೆಳಗ್ಗೆ ಹೋಗಿ ಎಲ್ಲಿ ಕೊಡ್ತೀಯ ಕಂಪ್ಲೇಂಟ್, ಏನ್ ಬರೀತೀಯೋ ಬರೀ, ಸಿದ್ಧವಾಗಿದ್ದೀನಿ. ನನ್ನ ಮೇಲೆ ಏನ್ ಹಾಕತ್ತೆ ಹಾಕೋ, ನಾನು ನಡೀತೀನಿ. ಇದು ನೇರ ಈಗ ಅಕ್ರಮವಾಗಿ ಬಂದಿದ್ರಿ ಅಂತ ಹೇಳಿದ್ರಿ. ನಾವು ಬರೋಕ್ ಮೊದಲೇ ಅಕ್ರಮವಾಗಿ ನೀವು ಯಾರೋ ಒಂದಷ್ಟು ಜನ ಬಂದಿದ್ರು ಅಂತ ಹೇಳಿದ್ರಿ. ಈಗ ನೀವು ಆಡಳಿತ ಮಂಡಳಿಯಿಂದ ಅವ್ರಿಗೇನಾರ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅವ್ರ ಮೇಲೆ? ಅಕ್ರಮ ಅಂತ ಹೇಳಿದ್ರಲ್ಲ, ಅಲ್ಲ ಅಕ್ರಮವಾಗಿ ಬಂದಿದ್ರು ಅಂತ ಹೇಳ್ತಾ ಇದ್ದೀರಲ್ವಾ, ಅದಕ್ಕೆ ನೀವೇನಾದ್ರು ಕಂಪ್ಲೇಂಟ್ ಮಾಡಿದ್ದೀರಾ? ಅಲ್ಲ ಹೇಳ್ತಾ ಇದ್ದೀರಿ, ಕಂಪ್ಲೇಂಟ್ ಮಾಡಿದ್ದೀರಾ ಅಂತ ಪತ್ರಿಕೋದ್ಯಮ ಮಾಡ್ಬಿಟ್ಟು ನಾವು ಕಂಪ್ಲೇಂಟ್ ಮಾಡ್ಕೊಂಡ್ಬಿಟ್ಟು ಅದನ್ನೇ ಕರೆದಿರ್ಬೋದು. ಯಾಕೆಂದ್ರೆ ನಮ್ಮಲ್ಲಿ ನ್ಯಾಯ ಇರ್ಬೇಕಲ್ಲ. ಈಗ ಯಾರು ನಂಬೋದು ಯಾರು ಬಿಡೋದು ಗೊತ್ತಾಗಲ್ಲ. ನ್ಯಾಯ ಕೊಡ್ತಾರೆ. ನಾನು ಅಲ್ಲಿ ನಿಂತಿದ್ದಂಗೆ ಅದೇನು ಮಾತಾಡ್ಬೇಡಿ, 7 ರಿಂದ 9 ಜನ ಅಂತೀವಿ ಅಂದ್ರೆ ಏನ್ ಮಾತಾಡೋ ಸ್ವಾಮಿ ನಾವು? ನಮ್ಮ ಅಧ್ಯಕ್ಷರು ಸಾಕು, ನನ್ನಂಗಾಗಿದ್ರೆ ಕೊಡುವ 7 ರಿಂದ 9 ಜನಕ್ಕೆ 1 ಲಕ್ಷ ಸೇರಿಸ್ಕೊಂಡು ನೋಡೋಣ ಮುಂದಿನ ದಿನದಲ್ಲಿ. ಇದೆಲ್ಲ ಜಗಳನೆ ದಿನ ಅದು ಇದು ಅಪ್ಲೋಡ್ ಮಾಡ್ತಿದ್ರೆ ಇವೆಲ್ಲ ನೀವೇ ದಿನ ಅಪ್ಲೋಡ್ ಮಾಡ್ಬೇಕು. ಇದು ನೇರ ಜಗಳ ಹೇಳ್ತಾರೆ, ಜಗಳ ಹೇಳ್ತಾರೆ, ನೀವೇ ಮಾಡ್ಬೇಕು. ನೆನ್ನೆ ಮಾತವ್ರೆ